ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಜಗತ್ತು ಅಂದ್ರೆ ಏನು ಅನ್ನುವ ವಿಷಯದಲ್ಲಿ ಬಹಳ ಜನ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ಹಾಗೆ ನೋಡ್ತಾ ಹೋದ್ರೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಈ ಜಗತ್ತು ಕೂಡ ಪರಮಾತ್ಮನದು ಅಂದಾಗ ಈ ಜಗತ್ತಿನಲ್ಲಿ ನಾವು ಚೆನ್ನಾಗಿ ಬದುಕಬೇಕು, ಅರ್ಥಪೂರ್ಣವಾಗಿ ಬದುಕಬೇಕು. ಎಲ್ಲಿ ಜಗತ್ತು ಅಸಹ್ಯ ಆಗತ್ತೆ ಅಥವಾ ಗದ್ದಲಕ್ಕೆ ಬೀಳುತ್ತೆ ಅಂತಂದ್ರೆ ನಾನ್ ಮಾಡ್ತಾ ಇರೋದೇ ಸರಿ, ಇನ್ನೆಲ್ಲರದು ತಪ್ಪು, ಆಮೇಲೆ ಬೇರೆಯವರೆಲ್ಲರೂ ನನ್ನ ಮಾರ್ಗಕ್ಕೆ ಬರಬೇಕು. ಇದು ಧರ್ಮಗಳಿಂದ ಆಯ್ತು. ನಿಜವಾಗಿ ಧರ್ಮಗಳು ಹುಟ್ಟಿದ್ದು ಬಹಳ ಒಳ್ಳೇದೆ. ಧರ್ಮಗಳು ಹುಟ್ಟದೆ ಹೋಗಿದ್ರೆ ಮಾನವ ಇನ್ನು ಪಶು ದೆಸೆಯಲ್ಲೇ ಇರ್ತಿದ್ದ. ಧರ್ಮಗಳು ಹುಟ್ಟಿದ್ದು ಒಳ್ಳೇದೇನೆ. ಕೆಲವು ತತ್ವಜ್ಞಾನಿಗಳು ಹೇಳೋ ಪ್ರಕಾರ ಈ ಜಗತ್ತಿನಲ್ಲಿ ಸುಮಾರು 300ಕ್ಕೂ ಹೆಚ್ಚು ಧರ್ಮಗಳು ಹುಟ್ಟಿ ಅಳಿದು ಹೋಗಿದಾವೆ. ಇನ್ನು ಕೆಲವು ಅಳಿವಿನ ಹಂಚಿಗೂ ಬಂದಿದಾವೆ ಇವಾಗ. ಅಂದ್ರೆ ಯಾವುದು ಅತಿ ಗಲಾಟೆ ಮಾಡುತ್ತೋ ಅದು ಬೇಗ ನಾಶ ಆಗತ್ತೆ. ಧರ್ಮಗಳ ಕಾಯಿಲೆ ಏನು ಅಂತಂದ್ರೆ ಧರ್ಮವನ್ನು ಹೇಳ್ಬಿಟ್ಟು ಸುಮ್ಮನಾಗಿದ್ರೆ ಚೆನ್ನಾಗಿರ್ತಿತ್ತು. ನನ್ನ ಧರ್ಮವೇ ಶ್ರೇಷ್ಠ, ಇನ್ನು ಬೇರೆದೆಲ್ಲ ಕನಿಷ್ಠ ಅಂತ ಏನ್ ಧರ್ಮದ ಭಾವನೆ ಬಂತು ಅಲ್ಲಿಂದ ಕೆಡಕ್ ಶುರುವಾಯ್ತು. ಎಲ್ಲಾ ಧರ್ಮಗಳು ಶ್ರೇಷ್ಠವೇ, ಪ್ರತಿಯೊಂದು ಧರ್ಮವು ಇದನ್ನ ಹೇಳ್ಕೊಡ್ಬೇಕಾಗಿತ್ತು. ಕೆಲವು ಧರ್ಮಗಳು ಬೇರೆ ಧರ್ಮ ಕೀಳು ಅಂತ ಹೇಳಲಿಲ್ಲ, ಆದ್ರೆ ತನ್ನ ಧರ್ಮ ಶ್ರೇಷ್ಠ, ತನ್ನ ಮಾರ್ಗ ಶ್ರೇಷ್ಠ ಅಂತ ಹೇಳುದು. ಇನ್ನು ಒಂದೆರಡು ಧರ್ಮಗಳು ನನ್ನ ಧರ್ಮ ಬಿಟ್ರೆ ಇನ್ಯಾವುದೂ ಶ್ರೇಷ್ಠ ಅಲ್ಲ, ದೇವರೊಬ್ಬನ್ ಬಿಟ್ರೆ, ಅದು ತಾನು ಹೇಳಿದ ದೇವ್ರನ್ನ ಬಿಟ್ರೆ ಇನ್ಯಾವುದೂ ದೇವರಲ್ಲ. ಆದ್ರಿಂದ ಬೇರೆಯವ್ರನ್ನ ಕೊಲ್ಲಬಹುದು, ಬೇರೆ ಪ್ರಾಣಿಗಳನ್ನ ತಿನ್ನಬಹುದು ಅಂತ ಏನು ಹೇಳ್ಕೊಡ್ತೋ ಅದು ಬಹಳ ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತು. ಮುಂದೆ ಆ ಧರ್ಮಗಳಿಗೆ ಕುತ್ತು ಬರ್ತಾ ಇದೆ. ಯಾವ ಧರ್ಮಗಳು ಹಿಂಸೆಯನ್ನ ಆಶ್ರಯಿಸ್ತಾವೋ ಅವು ತಮ್ಮಿಂದ ತಾವೇ ಹಾಳಾಗೆ ಆಗ್ತಾವ. ಭಸ್ಮಾಸುರನ ಕಥೆ ಗೊತ್ತಿದೆ ನಿಮ್ಗೆಲ್ಲ. ಕೊನೆಗೆ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಂಡು ಸಾಯುವಂತದ್ದು. ಈಗ ಇಸ್ಲಾಂಗೆ ಆ ಸ್ಥಿತಿ ಬರ್ತಾ ಇದೆ. ಅಂದ್ರೆ ಅವ್ರೇನ್ ಹೇಳ್ಕೊಟ್ರು, ಯಾರು ಅಲ್ಲಾಹನನ್ನು ಒಪ್ತಾರೋ ಅವ್ರು ಮಾತ್ರ ಮುಸಲ್ಮಾನರು, ಇಸ್ಲಾಂರು, ಬಾಕಿಯವರೆಲ್ಲ ಕಾಫಿರರು. ಸಣ್ಣದ್ರಲ್ಲೇ ಹೇಳ್ಕೊಟ್ಬಿಡ್ತಾರೆ. ಸಣ್ಣ ಮಗುನಿಂದ ಇದನ್ನ ಕಲಿಸಿದಾಗ ಮತ್ ಕಾಫಿರನ್ನು ಕೊಂದ್ರೆ ನಿನಗೆ ಸ್ವರ್ಗ. ಕೊಲ್ಲೋದೇ ತಪ್ಪು ಮೊದಲು, ಸ್ವರ್ಗ ನರಕದ ಪ್ರಶ್ನೆ ಅಲ್ಲ, ಕೊಲ್ಲೋದೇ ಮೊದಲು ತಪ್ಪು ಅಂತ ಹೇಳಿದ್ದು. ಕಳಬೇಡ ಕೊಲಬೇಡ ಬಸವಣ್ಣವರು ಶುರು ಮಾಡಿದ ಅಲ್ಲಿಂದ ಪ್ರತಿಯೊಂದು ನಮ್ಮ ಭಾರತೀಯ ಧರ್ಮಗಳೇನ್ ಹೇಳುತ್ತೆ ಅಂದ್ರೆ ಕೊಲ್ಲುವುದು ತಪ್ಪು. ಆ ಮಧ್ಯೆ ಯಾಗ ಯಜ್ಞಗಳ ನೆಪದಲ್ಲಿ ಕೊಲ್ಲಕ್ ಶುರು ಮಾಡಿದ್ರು. ಬೇರೆ ಪ್ರಾಣಿಗಳನ್ನ ಬಲಿ ಕೊಡ್ಬೋದು, ದೊಡ್ಡವರು ಶುರು ಮಾಡ್ಬಿಟ್ಟಿದ್ರು. ಅಲ್ಲಿ ಬುದ್ಧ, ಮಹಾವೀರ ಅಂತವರೆಲ್ಲ ಹುಟ್ಟಿ ಇಲ್ಲಪ್ಪ ಅದು ತಪ್ಪು, ನೀವು ಹಿಂಸೆ ಮಾಡೋದ್ರಿಂದ ನಿಮ್ಗೆ ಮತ್ತೆ ಹಿಂಸೆನೆ ಬರ್ತದೆ ಹೊರತು ನಿಮಗೆ ಶಾಂತಿ ಸಿಕ್ಕೋದಿಲ್ಲ. ದೇವ್ರ ಹೆಸರಲ್ಲಿ ಕೊಲ್ಲೋದು ತಪ್ಪೇನೆ, ಪ್ರಾಣಿಗಳನ್ನ ಬಲಿ ಕೊಡೋದು ತಪ್ಪು ಅಂತ ಹೇಳಿದ್ರು. ಆದ್ರಿಂದ ಈ ಜಗತ್ತಿನಲ್ಲಿ ಧರ್ಮಗಳು ಇರಲಿ, ಧರ್ಮಗಳು ಬೇಕೇ ಬೇಕು. ಧರ್ಮ ಇಲ್ಲದ ಜಗತ್ತು ಅದು ಆತ್ಮ
ಪ್ರಗತಿಯನ್ನು ಆತ್ಮ ಸಾಧನೆಯನ್ನು ಮಾಡ್ಲಿಕ್ಕೆ ಆಗಲ್ಲ. ಆತ್ಮ ಸಾಧನೆ ಇಲ್ಲದೆ ಹೋದ್ರೆ ಈ ಜಗತ್ತು ಕ್ರೂರ, ಕರ್ಕಶ, ಜೊತೆಗೆ ಪ್ರಗತಿ ಆಗೋದಿಲ್ಲ. ಬರೀ ಉಣ್ಣೋದು, ತಿನ್ನೋದು, ಭೋಗದಲ್ಲಿ ತೊಡಗಿ ಸತ್ತು ಹೋಗೋದಾಗುತ್ತೆ. ಧರ್ಮ ಇದ್ರೆ, ಧರ್ಮ, ನೀತಿ, ಯೋಗ ಇದು ನಮಗೆ ಹೊಸ ಮಾರ್ಗವನ್ನು ಹೇಳ್ಕೊಡುತ್ತೆ. ನೋಡಿ, ಏನು ಬೇರೆದ್ ಬೇಡ, ಸಿಂಪಲ್. ನಾವು ಉಪವಾಸ ಒಂದನ್ನೇ ಕಲ್ತ್ಕೊಂಡ್ರೆ, ವರ್ಷಕ್ಕೊಂದ್ಸಾರಿ, ತಿಂಗಳಿಗೊಂದ್ಸಾರಿ ಅಥವಾ ವಾರಕ್ಕೊಂದ್ಸಾರಿ ಆರೋಗ್ಯ ಕೆಟ್ಟಾಗ ಇದೇ ನಾವು ಕಲ್ತ್ಕೊಂಡ್ರು ಸಾಕು, ನಮಗೆ ಇದೇ ಒಂದು ಧರ್ಮ ಆಗ್ಬಿಡುತ್ತೆ. ಮತ್ತಿಲ್ಲಿ ನಾವು ಈ ಧರ್ಮವನ್ನು ಪ್ರಚಾರ ಮಾಡಕ್ಕೆ ಬೇರೆ ಧರ್ಮಗಳಂಗೆ ಆಗಲ್ಲ. ಯಾಕೆಂದ್ರೆ ಬೇರೆ ಧರ್ಮಗಳು ಚೆನ್ನಾಗಿ ತಿನ್ನಿ ಅಂತ ಹೇಳ್ತಾರೆ. ಏನ್ ಬೇಕಾದ್ರೂ ತಿನ್ನಿ, ಏನ್ ಬೇಕಾದ್ರೂ ಕೊಡಿರಿ, ಎಷ್ಟು ಬೇಕಾಷ್ಟು ತಿನ್ನಿ. ಆಮೇಲೆ ಏನು ತಿನ್ನೋದಕ್ಕೆ ಕೆಲವು ಪೂಜೆಗಳು ಮಾಡ್ಕೊಂಡ್ಬಿಟ್ರು. ಪೂಜೆ ಮಾಡೋದೇ ಏನಕ್ಕೆ? ಈ ನಮ್ಮ ಧರ್ಮದಲ್ಲೂ, ಲಿಂಗಾಯತ ಧರ್ಮದಲ್ಲೂ ತಪ್ಪು ಕಲ್ಪನೆ ಬಂತು. ಗದ್ಗೆ ಮೇಲೆ ಪ್ರಸಾದ ಮಾಡಬೇಕು, ತಪ್ಪದು. ಆದ್ರಿಂದ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೊಳ್ಳೋದು ಬಿಟ್ಬಿಟ್ರು ಎಷ್ಟೋ ಜನ. ಯಾರೋ ಗುರುಗಳು ಅನ್ನಿಸ್ಕೊಂಡವ್ರೇನೆ. ಅಲ್ಲಿ ಅಡಿಗೆ ಮನೇಲಿ ಒಗ್ಗರಣೆ ಹಾಕದ್ಮೇಲೆ ಇವ್ರು ಸ್ನಾನಕ್ಕೆ ಹೋಗೋದು. ಇವ್ರು ಸ್ನಾನ ಮಾಡಿ ಪೂಜೆ ಮಾಡಿ ಮುಗಿಯೋ ಹೊತ್ತಿಗೆ, ಅಂದ್ರೆ ಪೂಜೆ ಅದು ಏನು ಲಿಂಗ ಪೂಜೆ ಆನಂದಕ್ಕಾಗಿ ಅಲ್ಲ, ಊಟಕ್ಕಾಗಿ. ನೀರು ಕುಡಿಯೋದು ಅಲ್ಲೇ. ಆಮೇಲೆ ಮಧ್ಯೆ ನೀರು ಕುಡಿಬಾರ್ದು, ಅಂದ್ರೆ ಆರೋಗ್ಯ ಕೆಡ್ತು, ಆರೋಗ್ಯ ಕೆಡ್ತು, ಮನಸ್ಸು ಕೆಡ್ತು. ಅಂದ್ರೆ ಧರ್ಮದ ಹೆಸರಿನಲ್ಲಿ ಪಾತಾಳಕ್ಕೆ ಬೀಳೋದು, ನರಕಕ್ಕೆ ಬೀಳೋದು. ಆದ್ರಿಂದ ಪೂಜೆ ಮಾಡ್ಕೊಳ್ಳೋದು ಪ್ರಸಾದಕ್ಕಾಗಿ ಅಲ್ಲ, ಅಥವಾ ಊಟಕ್ಕಾಗಿ ಅಲ್ಲ. ಪೂಜೆ ಮಾಡ್ಕೊಳ್ಳೋದು, ಧ್ಯಾನ ಮಾಡೋದು ನನ್ನ ಸಂತೋಷಕ್ಕಾಗಿ, ಆತ್ಮ ಜಾಗೃತಿಗಾಗಿ. ಅದಕ್ಕೆ ಪ್ರಸಾದ ಯಾವಾಗ ಪರಮಾತ್ಮನಿಗೆ ಅರ್ಪಿಸಿ, ಲಿಂಗಕ್ಕೆ ಅರ್ಪಿಸಿ ಊಟ ಮಾಡಿ. ಗುರುಗಳು ಕೂಡ ಅದನ್ನೇ ಕಲ್ತ್ಕೊಳ್ಳಿ. ಏನ್ ಗದ್ದಿಗೆ ಮೇಲೆ ಪ್ರಸಾದ ಮಾಡ್ಬೇಕು, ಗದ್ದಿಗೆ ಮೇಲೆ ನೀರು ಕುಡಿಬೇಕು ಅಂತ ಇಲ್ಲ. ಹಿಂಗೆ ಎಷ್ಟೋ ಧರ್ಮಗಳು. ಈ ಏಕಾದಶಿ ಉಪವಾಸದ ಬಗ್ಗೆ ಹೇಳುವಾಗ್ಲೂ ಬಂತು. ಏಕಾದಶಿ ಉಪವಾಸ ಒಳ್ಳೇದದು. 11 ದಿವಸಕ್ಕೊಂದ್ಸಾರಿ, 10 ದಿವಸಕ್ಕೊಂದ್ಸರಿ ಅಂತ ಅಂದಾಗ ಒಂದು ತಿಂಗಳಲ್ಲಿ 3 ಏಕಾದಶಿಗಳು ಬರ್ತಾ ಇದ್ವು. ಅಥವಾ 1 ತಿಂಗಳಿಗೆ 2 ಏಕಾದಶಿ ಬರ್ತಾ ಇದ್ವು. 14 ದಿವಸಕ್ಕೊಂದು, 14 ದಿವಸ ಆದ್ಮೇಲೆ ಏಕಾದಶಿ ಬರ್ತಿತ್ತು. ಆವಾಗ ಅದು ಚೆನ್ನಾಗಿತ್ತು. ಅದು ಶುರು ಮಾಡಿದವ್ರು ಯಾರು ಮಾಡಿದ್ರು ಚೆನ್ನಾಗಿತ್ತು. ಮಧ್ಯಕ್ಕೆ ಸೇರಿಸಿದ್ರಪ್ಪ ಕೆಲವರು. ಯಾರು ಏಕಾದಶಿ ಉಪವಾಸ ಅವತ್ತು ನೀರು ಕುಡಿದ್ರು ಕೂಡ ನಾಯಿಯಾಗಿ ಹುಟ್ಟುತ್ತಾನೆ ಅಂತ ಬರ್ದ ಯಾರೋ ಒಬ್ಬ. ಶುರು ಆಯ್ತು ನೋಡ್ರಿ. ಅವಾಗ ಏಕಾದಶಿ ಉಪವಾಸಕ್ಕೆ ಬೇರೆ ಬೇರೆ ರೂಪಗಳು ತಾಳಕ್ ಶುರು ಆಯ್ತು. ಅದನ್ನೇ BR ಲಕ್ಷ್ಮಣರಾವ್ ತಮಾಷೆ ಮಾಡೋದು. ಆಚೆ ಮನೆ ಸುಬ್ಬಮ್ಮನವ್ರದು ಏಕಾದಶಿ ಉಪವಾಸ, ಏನೋ ಸ್ವಲ್ಪ ತಿಂತಾರಂತೆ, ಉಪ್ಪಿಟ್ಟು ಅವಲಕ್ಕಿ ಪಾಯಸ. ಗೊತ್ತಾಯ್ತಲ್ಲ? ಇಂಥವೆಲ್ಲ ಧರ್ಮದಲ್ಲಿ ಪ್ರವೇಶ ಆಗ್ತವೆ. ಈಗ ನಾಳೆ ಉಪವಾಸ ಮಾಡೋರು, ಅದಕ್ಕೆ ನಾನು ದೇವ್ರ ಹೆಸರಲ್ಲಿ ಉಪವಾಸ ಮಾಡಬೇಡಿ ಅಂತಾನೆ ಹೇಳೋದು. ದೇವ್ರ ಹೆಸರಲ್ಲಿ ಉಪವಾಸ ಅಲ್ಲ. ಉಪವಾಸ ಯಾವುದಕ್ಕೋಸ್ಕರ? ಆರೋಗ್ಯಕ್ಕಾಗಿ. ಆರೋಗ್ಯಕ್ಕಾಗಿ ಉಪವಾಸ, ಆನಂದಕ್ಕಾಗಿ ಉಪವಾಸ, ಆಮೇಲೆ ಆತ್ಮ ಸಾಧನೆಗಾಗಿ, ಆತ್ಮ ಜಾಗೃತಿಗಾಗಿ ಉಪವಾಸ. ಇದನ್ನ ಕಲ್ತ್ಕೊಳ್ಳಿ. ಆವಾಗ ನೀವು ದೇವರ ಹೆಸರಲ್ಲಿ ಮಾಡದೇ ಇದ್ದಾಗ, ನಿಮಗೆ ಈಗ ಒಂದು ಸೋಮವಾರ ಉಪವಾಸ ಮಾಡ್ತಿರ್ತೀರ, ಸೋಮವಾರ ತಪ್ಪಿ ಹೋಯ್ತು. ನಿನ್ನೆ ಅದಕ್ಕೆ ಹೇಳ್ತಾ ಇದ್ರು, ಅಕಸ್ಮಾತ್ ಏನಾದ್ರು ಕಾರ್ಯಕ್ರಮ ಬಂದ್ರೆ ಏನ್ ಮಾಡೋದು? ಆ ಕಾರ್ಯಕ್ರಮ ಬಂದಾಗ ಉಪವಾಸ ಮಾಡೋರು ಬಹಳ ಮಜಾ ಮಾಡೋದ್ರು. ಏನು ಬೈಯೋದು, ಅಯ್ಯೋ ನಮ್ಮ ಸಂಬಂಧಿಕರು ಇವತ್ತೇ ಮದುವೆ ಇಟ್ಕೋಬೇಕಾ, ಬೈಯೋದು. ನಾವು ಉಪವಾಸ ಇವತ್ತು ಮದುವೆಗೆ ಹೋಗ್ಬಾರ್ದು ನಿಜವಾಗಿ, ಮತ್ತಿನ್ ಸಂಬಂಧ ಬಿಡಕ್ ಬರಲ್ವಲ್ಲ, ಆಯ್ತಪ್ಪ ಮದುವೆಗೆ ಹೋಗ್ರಿ, ಊಟ ಮಾಡೋದ್ ಬಿಟ್ರೆ ಯಾರು ಅಬ್ಜೆಕ್ಷನ್ ಮಾಡಲ್ವಲ್ಲ, ನೀವು ಊಟ ಮಾಡ್ಲಾರ್ದಂಗೆ ಬನ್ನಿ. ಅದು ಹೇಳಕ್ಕಾಗಲ್ಲ. ನೋಡಿ, ಎಲ್ಲರೂ ಊಟ ಮಾಡ್ತಿರ್ತಾರೆ, ನಾನೊಬ್ಬ ಊಟ ಮಾಡದಿದ್ರೆ ಆಗತ್ತಾ ಅಂತೇಳಿ ಊಟ ಮಾಡ್ಬಿಡೋದು. ಮುಂದಿನ ಸೋಮವಾರದಿಂದ ಉಪವಾಸನೇ ಬಿಟ್ಬಿಡೋದು. ಹೆಂಗಿದ್ರು ಹೋದ್ ಸೋಮವಾರ ಉಪವಾಸ ಮಾಡಿಲ್ವಲ್ಲ ಅಂತೇಳಿ ಉಪವಾಸನೇ ಬಿಟ್ಬಿಡೋದು. ಹಂಗಲ್ಲ. ನಿಮಗೆ ಸಂಬಂಧಿಕರು ಕರೆದ್ರೆ ಹೋಗ್ರಿ, ತೂ ಅಂತ ಅನ್ಬೇಡ್ರಿ. ಗೊತ್ತಾಯ್ತಲ್ಲ? ಹೋಗಿ ಅವತ್ತು ಆನಂದ ಊಟ ಮಾಡ್ರಿ. ಅದಕ್ಕೆ ನಾನ್ ಕಂಡ್ಕೊಂಡಿರೋ ಪರಿಹಾರ ಏನಂದ್ರೆ, ಸೋಮವಾರದ ಬದಲು ಭಾನುವಾರನೇ ಉಪವಾಸ ಮಾಡ್ಕೊಂಬಿಡಿ. ಇನ್ನೂ ಚೆನ್ನಾಗಿ ಊಟ ಮಾಡ್ಬೋದಲ್ಲ ಅವಾಗ. ಗೊತ್ತಾಯ್ತಲ್ಲ? ನಾಳೆ ಮದುವೆ ಕರೆದಿದ್ದಾರೆ ಅಂದ್ರೆ
ಸೋಮವಾರ ಮದುವೆ ಇದೆ ಅಥವಾ ಹಬ್ಬ ಇದೆ, ಏನೋ ಫಂಕ್ಷನ್ ಇದೆ ಅಂದ್ರೆ ನೀವು ಭಾನುವಾರನೇ ಉಪವಾಸ ಮಾಡ್ಕೊಳ್ಳಿ, ಒಳ್ಳೇದಲ್ಲ. ಒಂದ್ ವೇಳೆ ಭಾನುವಾರ ಉಪವಾಸ ಮಾಡಕ್ ಆಗ್ಲಿಲ್ಲ, ಸೋಮವಾರ ಚೆನ್ನಾಗಿ ಊಟ ಮಾಡಿ ಮಂಗಳವಾರ ದಿವಸ ಉಪವಾಸ ಮಾಡಿ. ಇದನ್ನ ಯಾಕೆ ಮಾಡಬಾರ್ದು? ಅದನ್ನ ಬಿಟ್ಬಿಟ್ರು ಬರೇ ಇದೆ ಏನೋ ಒಂದು ಒಟ್ಟು ವ್ರತಗಳನ್ನ ನಿಯಮಗಳನ್ನ ಬಿಡಕ್ಕೆ ಏನೋ ಒಂದು ನೆಪ ಮಾಡ್ಕೊಂಡು ಅದು ಬೇರೆಯವ್ರ ಮೇಲೆ ನೆಪ ಹಾಕಿ, ಗೊತ್ತಾಯ್ತಲ್ಲ, ತಾವು ಬಿಟ್ಬಿಟ್ಟು ಇಲ್ಲೇ ಜಗತ್ತು ಕೆಡೋದು. ಅದಕ್ಕೆ ಸದುದ್ದೇಶವಾದ ಅಂತ ಒಂದು, ಈ ದೇವ್ರನ್ನ ಕಾಣುವಾಗ್ಲೂ ಕೂಡ ಸದುದ್ದೇಶವಾದ ಅಂತ ಒಂದು, ಎಲ್ಲದರಲ್ಲೂ ಒಳ್ಳೇದನ್ನೇ ಕಾಣೋದು, ಕೆಟ್ಟವರಲ್ಲೂ ಕೂಡ ಒಳ್ಳೇದನ್ನೇ ಗುರುತಿಸೋದು. ಇದು ಜಗತ್ತು. ಆವಾಗ ಈ ಜಗತ್ತು ಎಲ್ಲರಿಗೂ ಪೂಜ್ಯವಾಗತ್ತೆ, ಎಲ್ಲರಿಗೂ ಸಹ್ಯವಾಗುತ್ತೆ. ನಮ್ಮ ಭಾರತ ಪರಕೀಯರಿಗೆ ಯಾಕೆ ಒಳಗಾಯ್ತು ಅಂತಂದ್ರೆ, ಬ್ರಿಟಿಷರಿಗೆ ಮೊದಲು ಕೇರಳದಲ್ಲಿ ಕೊಚ್ಚಿನ್ನಲ್ಲಿ ಜಾಮೋರಿನ್ ಅಂತ ಹೇಳಿ ಒಬ್ಬ ದೊರೆ, ಅವನು ಕೋಟಿಗಳನ್ನು ಕಟ್ಕೊಳಕ್ ಅವಕಾಶ ಕೊಟ್ಟ ವ್ಯಾಪಾರ ಮಾಡೋದಕ್ಕೆ. ಅಂದ್ರೆ ನಾವು ವಾಸ ಮಾಡಕ್ ಒಂದು ಕೇಂದ್ರ, ಸಾಮಾನುಗಳು ಇಟ್ಕೊಳಕ್ ಕೇಂದ್ರ ಬೇಕು ಅಂದ್ರು. ಅಲ್ಲಿ ಸಮುದ್ರ ದಂಡೆ, ಸರಿ ಕಟ್ಕೊಳ್ಳಿ ಒಳ್ಳೇದು ಮಾಡಿ ಅಂತ. ಈ ಅವಿವೇಕಿಗಳು ಏನ್ ಮಾಡುದು ಅಂದ್ರೆ ಕೋಟಿಗಳನ್ನು ಕಟ್ಕೊಂಡ್ರು, ಆ ರಾಜನ್ನೇ ಮೊದ್ಲು ಕೊಂದು ಹಾಕಿದ್ರು. ಯಾರು ಅವಕಾಶ ಕೊಟ್ಟಿದ್ನಲ್ಲ ಅವನ ಮೇಲೆ ಯುದ್ಧ ಸಾರ್ಬಿಟ್ಟು, ಗೊತ್ತಿಲ್ಲ ಅವನಿಗೇನು ಪರಿಕಲ್ಪನೆ ಇಲ್ಲ, ವ್ಯಾಪಾರಕ್ಕೆ ಬಂದಿದ್ದಾರೆ ಪಾಪ, ಅತಿಥಿಗಳಿದ್ದಂಗೆ, ಒಳ್ಳೇದು. ಮೊದಲನೇ ಕೋಟಿ ಅದೇನೆ ಕೊಚ್ಚಿನ್ನಲ್ಲಿ ಜಾಮೋರಿನ್ ಅಂತ ಹೇಳಿ ದೊರೆ, ಅವನನ್ನೇ ನಾಶ ಮಾಡ್ಬಿಟ್ರು. ಅಲ್ಲಿಂದ ಶುರು ಮಾಡ್ಕೊಂಡ್ರು. ಮತ್ತೆ ಒಳ್ಳೇದ್ ಮಾಡೋದು ತಪ್ಪ, ಇನ್ ಕೆಡಕ್ ಮಾಡಿದ್ರೆ ಏನ್ ಮಾಡೋದು? ಅಲ್ಲಿಂದ ಶುರು ಆಯ್ತು. ಅಲ್ಲಿಂದ ಪರಕೀಯರ ಪ್ರಾಬಲ್ಯ ಜಾಸ್ತಿ ಹಾಕೊಂಡ್ ಬಂದ್, ಅದ್ರ ತಕ್ಕಾಗಿ ನಮ್ಮ ರಾಜರುಗಳು ಹೊಟ್ಟೆ ಕಿಚ್ಚಿನಿಂದ ಹೊಡೆದಾಡ್ತಿದ್ರು, ಒಳಗೆ ಹೊಡೆದಾಡ್ತಿದ್ರು, ಸುಲಭವಾಗಿ ತುತ್ತಾದ್ರು ಬೇರೆಯವ್ರಿಗೆ. ಅದಕ್ಕೆ ಇನ್ಮೇಲೆ ಇವಾಗೇನ್ ಪ್ರಜಾಪ್ರಭುತ್ವ ಬಂತಲ್ಲ, ಇದು ಒಳ್ಳೇದಾಯ್ತು. ಒಂದ್ ವೇಳೆ ಇವಾಗ ಪ್ರಜಾಪ್ರಭುತ್ವ ಇಲ್ಲದೆ ಹೋಗಿದ್ರೆ ಭಾರತ ದೇಶದಲ್ಲಿ, ಇಷ್ಟೊತ್ತಿಗೆ ಭಾರತ ದೇಶ ಅನ್ನೋದೇ ಇರ್ತಿರ್ಲಿಲ್ಲ. ಅಂದ್ರೆ ತಿಂದ ಹಾಕ್ಬಿಡೋರು. ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಇದೆ, ಆದ್ರೆ ಅದು ಪ್ರಜಾಪ್ರಭುತ್ವ ಮಿಲಿಟರಿ ಕೈಯಲ್ಲೇ ಇದೆ. ಅದಕ್ಕೆ ಪಾಕಿಸ್ತಾನ ಇವತ್ತೆಲ್ಲ ನಾಳೆ ಆ ದೇಶ ಅಸ್ತಿತ್ವವನ್ನೇ ಕಳ್ಕೊಳ್ಳುತ್ತೆ. ಮೊನ್ನೆ ಮೋದಿಯವರು ಅದೇ ಎಚ್ಚರಿಕೆ ಕೊಟ್ಟಿದ್ದಾರೆ, ನೀವು ಭಯೋತ್ಪಾದಕರನ್ನ ಸಾಕ್ರಿ, ಕೊನೆಗೆ ಒಂದ್ ದಿವ್ಸ ಅಲ್ಲ ಒಂದ್ ದಿವ್ಸ ಅವ್ರು ನಿಮ್ ದೇಶವನ್ನೇ ನಾಶ ಮಾಡ್ತಾರೆ. ಅದಕ್ಕೆ ಭಯೋತ್ಪಾದಕರನ್ನ ನಾಶ ಮಾಡಿ ಮೊದಲು ಶಾಂತಿ ಮಾತುಕತೆಗೆ ಬನ್ನಿ. ಅದು ಶಾಂತಿ ಮಾತುಕತೆಗೆ ಬನ್ನಿ ಅಂದ್ರೆ ಏನಕ್ಕೆ? ಜಮ್ಮು ಕಾಶ್ಮೀರ ಬಿಟ್ಕೊಡಿ, ಆಕ್ರಮಣ ಮಾಡ್ಕೊಂಡಿರೋದು, ಭಯೋತ್ಪಾದಕರಿಗೆ ಎಲ್ಲ ಕೊಡೋದು ನಿಲ್ಲಿಸ್ರಿ, ನಾವು ನೀರು ಕೊಡ್ತೀವಿ, ಎಲ್ಲದೂ ಕೊಡ್ತೀವಿ, ಜೊತೆಯಾಗಿರ್ಬಹುದು. ಅದನ್ನ ಅವ್ರು ಮಾಡಲ್ಲ. ಮುಂದೆ ಒಂದ್ ದಿವ್ಸ ಅಲ್ಲ ಒಂದ್ ದಿವ್ಸ ಪಾಕಿಸ್ತಾನ ಖಂಡಿತ ನಾಶ ಆಗ್ಲೇಬೇಕು, ಆಗುತ್ತೆ. ಮಹರ್ಷಿ ಅರವಿಂದ್ರು ಕೂಡ ಅದನ್ನ ಹೇಳಿದ್ದಾರೆ, ಒಂದ್ ದಿವ್ಸ ಅಲ್ಲ ಒಂದ್ ದಿವ್ಸ ಭಾರತ ಪಾಕಿಸ್ತಾನ ಒಂದಾಗತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ತಾವೇ ಪೀಠಿಕೆ ರೆಡಿ ಮಾಡ್ಕೊಡ್ತಾರೆ. ಈಗ ಬಲೂಚಿಸ್ತಾನದವರು ಸ್ವಾತಂತ್ರ್ಯ ಘೋಷಣೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಮುಂದೆ ಈ ಗದ್ದಲಗಳೆಲ್ಲ ಯಾಕೆ ಆಗ್ತಿದಾವೆ ಅಂದ್ರೆ, ಮುಂದೆ ಒಂದ್ ದಿವಸ ಶಾಂತಿಗೆ ಹೋಗೋದಕ್ಕೆ, ಶಾಂತಿ ಬಂದೇ ಬರ್ತದೆ. ಪರಮಾಣು ಬಾಂಬ್ ಇರೋದು ಪ್ರಕೃತಿ ಕೊಟ್ಟರೆ ಸುಮ್ಮನೆ ಅಲ್ಲ, ನೀವು ಯುದ್ಧ ಮಾಡಿದ್ರೆ ಯಾರು ಬದುಕಲ್ಲಪ್ಪ. ಆದ್ರಿಂದ ಶಾಂತಿಗೆ ಬನ್ನಿ, ಪ್ರಕೃತಿ ಕರಿತಾ ಇದೆ, ವಿಜ್ಞಾನ ಕೂಡ ಕರಿತಾ ಇದೆ. ಆದ್ರಿಂದ ಜಗತ್ತು ಚೆನ್ನಾಗಿರ್ಬೇಕಾದ್ರೆ ಶಾಂತಿ, ಅಹಿಂಸೆ, ದಯೆ ಮತ್ತು ದಾಸೋಹ, ಪರಸ್ಪರರಿಗೆ ಉಣಿಸಿ ಉಣ್ಣುವ ಭಾವ ಭಕ್ತಿಯು. ಸಿದ್ಧೇಯ ಪುರಾಣಿಕರು ಹೇಳ್ತಾರೆ, ನಮ್ಮ ಬಸವ ಧರ್ಮ, ಬಸವಣ್ಣನ ಧರ್ಮ ಏನ್ ಹೇಳ್ತಪ್ಪ ಅಂದ್ರೆ, ಉಣಿಸಿ ಉಣ್ಣುವ ರೀತಿಯನ್ನು ಕಲಿಸ್ಕೊಡ್ತು. ನಿನಗೆ ಹಸು ಆಗಿದ್ರು ಕೂಡ ಮೊದಲು ದಾಸೋಹ ಮಾಡು, ಪೂಜೆ ಆದ ಕೂಡಲೇ ಮೊದಲು ದಾಸೋಹ ಮಾಡು, ಉಣಿಸು ಬೇರೆಯವರಿಗೆ, ಆಮೇಲೆ ನೀನು ಉಣ್ಣು. ಇದು ಇಂತಹ ಪದ್ಧತಿ ಬಂದಾಗ ಜಗತ್ತು ಶಾಂತವಾಗುತ್ತೆ. ರಾಜಕೀಯ ಚೆನ್ನಾಗಿರ್ಲಿಲ್ಲ ಭಾರತ ದೇಶದಲ್ಲಿ, ಈಗ ರಾಜಕೀಯ ವ್ಯವಸ್ಥೆನೂ ಚೆನ್ನಾಗಾಗಿದೆ. ಅದಕ್ಕೆ ಯಾರೂ ನಿರಾಶರಾಗಬೇಡಿ, ದೇಶದ ವಿಷಯದಲ್ಲಿ ಯಾರೂ ಅಲಕ್ಷ್ಯ ಮಾಡಬೇಡಿ, ನಿಮ್ಮ ಜೀವನದ ವಿಷಯದಲ್ಲೂ ಅಲಕ್ಷ್ಯ ಮಾಡ್ಕೋಬೇಡಿ. ನಿಮ್ಮ ಜೀವನವನ್ನು ಚೆನ್ನಾಗಿ ಕಟ್ಕೊಳ್ಳಿ. ಏನಕ್ಕೆ ಅಂದ್ರೆ ದೇಶಕ್ಕೋಸ್ಕರ. ನಾವು ಬದುಕಬೇಕಾಗಿರೋದು, ನಮ್ಮ ಜೀವನವನ್ನು ಕಟ್ಕೊಳ್ಳೋದು, ಮನೆ ಕಟ್ಟೋದು ಎಲ್ಲದೂ ಏನಕ್ಕೋಸ್ಕರ ಅಂದ್ರೆ
ನನ್ನವರಿಗೋಸ್ಕರ, ನನ್ನ ದೇಶಕ್ಕೋಸ್ಕರ, ಆವಾಗ ದೇಶವು ಚೆನ್ನಾಗಿ. ಅದಕ್ಕೆ ಪ್ರತಿಯೊಬ್ರು ಓಟ್ ಹಾಕ್ರಿ, ಪ್ರತಿಯೊಬ್ರು ಓಟ್ ಹಾಕ್ರಿ. ಹಣ ತಗೊಳ್ಲಾರ್ದೆ, ಗಲಾಟೆ ಮಾಡ್ಲಾರ್ದೆ. ಇನ್ನೊಂದು, ಪಕ್ಷಗಳ ಕದಲ ಇರೋದು ಚುನಾವಣೆಯಲ್ಲಿ ಮಾತ್ರ. ಚುನಾವಣೆ ಮುಗಿದ್ಮೇಲೆ ಆ ಪಕ್ಷದವರು ನಮ್ಮವರೇ ಅಲ್ವಾ, ನಮ್ಮ ದೇಶದವರೇ ಅಲ್ವಾ. ಹಾಗೆ ವಿರೋಧ ಪಕ್ಷ, ಆಡಳಿತ ಪಕ್ಷ ಸಹೋದರರ ತರ ಇರಬೇಕು. ಎಲ್ಲ ಸ್ಪರ್ಧೆ ಅಂದ್ರೆ ಚುನಾವಣೆಯಲ್ಲಿ ಮಾತ್ರ ಅಷ್ಟೆ. ಅವರು ರಾಜಕಾರಣಿಗಳನ್ನ ಪಾಲಿಸ್ತಾರೆ, ನಿಮಗ್ ಗೊತ್ತಾಗಲ್ಲ. ಅವರು ಲೋಕಸಭೆದಲ್ಲಿ, ವಿಧಾನಸೌಧದಲ್ಲಿ ಹೆಂಗಿರ್ತಾರೆ ನೋಡಿರ್ಬೇಕಾದ್ರೆ, ಕ್ಯಾಂಟೀನ್ ಅಲ್ಲಿ ಗೊತ್ತಾಯ್ತಲ್ಲ, ಕ್ಯಾಂಟೀನ್ಗೆ ಹೋಗ್ತಾರಲ್ಲ ಊಟ ಮಾಡಕ್ಕೆ, ಅಲ್ಲಿ ಪಕ್ಕದಲ್ಲೇ ಕೂತಿರ್ತಾರಲ್ಲಿ. ಇಲ್ಲಷ್ಟೇ ಬೇರೆ ಬೇರೆ ಕೂತಿರ್ತಾರ ಅಲ್ಲಿ ಗಲಾಟೆ ಮಾಡುವಾಗ. ಅದಕ್ಕೆ ಅವ್ರ ಪದ್ಧತಿ ನೀವು ಕಲ್ತ್ಕೊಳ್ಳಿ. ನೀವು ಪಕ್ಷದವರು ಹೊಡೆದಾಡಬಾರ್ದು. ಚುನಾವಣೆ ಸಂದರ್ಭದಲ್ಲಿ ನಿಮ್ಗೆ ಯಾವ ಪಕ್ಷ ಇಷ್ಟನೋ, ಯಾವ ವ್ಯಕ್ತಿ ಇಷ್ಟನೋ ಅವ್ರ ಕಡೆಗೆ ಹೋಗ್ರಿ. ಚುನಾವಣೆ ಮುಗಿದ್ಮೇಲೆ ಗೆದ್ದವರು ಕೂಡ ಅಷ್ಟೇ, ಹಂಚುವಾಗ, ಸೌಲಭ್ಯಗಳನ್ನ ಹಂಚುವಾಗ ಅಲ್ಲಿ ಪಕ್ಷಗಳನ್ನ ನೋಡಬಾರ್ದು. ಅಲ್ಲಿ ದೇಶದ ಪ್ರಗತಿ. ಒಂದು ರಸ್ತೆ ಮಾಡಿಸೋದ್ರಿಂದ ಅದು ದೇಶದ ಪ್ರಗತಿ. ಒಂದು ಒಳ್ಳೆ ಚೆಕ್ ಡ್ಯಾಮ್ ಕಟ್ಟಿಸೋದ್ರಿಂದ ಅದು ದೇಶಕ್ಕಾಗಿ, ಕೇವಲ ಒಂದು ಪಕ್ಷಕ್ಕಾಗಿ ಅಲ್ಲ. ಈ ಭಾವ ಇದ್ರೆ ಭಾರತ ದೇಶವೇ ಸ್ವರ್ಗ ಆಗುತ್ತೆ. ಮುಂದೆ ಅಮೆರಿಕಕ್ಕಾಗ್ಲಿ, ಚೀನಾಕ್ಕಾಗ್ಲಿ ಈ ಜಗತ್ತಿಗೆ ಗೈಡ್ ಮಾಡುವಂತ ಶಕ್ತಿ ಇಲ್ಲ. ಯಾಕಿಲ್ಲ ಅಂತಂದ್ರೆ ಅವರು ಸ್ವಹಿತಾಸಕ್ತಿಯನ್ನು ಮಾತ್ರ ನೋಡ್ತಾರೆ. ಜೊತೆಗೆ ಅಲ್ಲಿ ಚೀನಾದಲ್ಲಿ ಕಮ್ಯುನಿಸಂ ಇರೋದ್ರಿಂದ ಅಲ್ಲಿಯೂ ಧರ್ಮ ಇಲ್ಲ. ಅಮೆರಿಕಾದಲ್ಲಿ ಕ್ರಿಶ್ಚಿಯಾನಿಟಿ ಇರೋದ್ರಿಂದ ಅಲ್ಲೂ ವಿಶ್ವ ಧರ್ಮ ಇಲ್ಲ. ಆದ್ರಿಂದ ವಿಶ್ವಧರ್ಮ ಲಕ್ಷಣಗಳಿರೋದು ಭಾರತ ದೇಶದಲ್ಲಿ. ಯಾಕೆ? ನಮ್ಮ ಋಷಿ ಹೇಳ್ಕೊಟ್ಟಿದ್ದಾನೆ, ಉದಾರ ಚರಿತಾನಂತೂ ವಸುಧೈವ ಕುಟುಂಬಕಂ. ಬರೀ ಭಾರತ ಕುಟುಂಬ ಅಲ್ಲ, ಇಡೀ ಭೂಮಿನೇ ಕುಟುಂಬ ಅಂತ ಹೇಳ್ಕೊಟ್ಟಿದ್ದಾನೆ. ಆದ್ರಿಂದ ರಾಜಕೀಯ ವ್ಯವಸ್ಥೆ ದೃಷ್ಟಿಯಿಂದ ಭಾರತ ದೇಶ ಇರಲಿ, ಆದ್ರೆ ನಮ್ಮ ಪ್ರೀತಿಯ ದೃಷ್ಟಿಯಿಂದ ಇಡೀ ಭೂಮಿನೇ ನಮ್ದು. ಆ ದೃಷ್ಟಿಯಿಂದ ಒಳ್ಳೆಯವರು ಯಾವುದೇ ದೇಶದಲ್ಲಿರಲಿ ಅವರೆಲ್ಲರೂ ನಮ್ಮವರೇ. ಆದ್ರಿಂದ ಅದನ್ನ ನಾವು ಕಲ್ತ್ಕೊಂಡು ಆಮೇಲೆ ನಾವು ಸ್ಟ್ರಾಂಗ್ ಆಗಿರ್ಬೇಕು. ಹಿಂದಿನವರು ಒಣ ಸಿದ್ಧಾಂತ ಹೇಳ್ತಿದ್ರಲ್ಲ, ಅದ್ ಬಿಟ್ಬಿಡಿ. ನಾವು ಸ್ಟ್ರಾಂಗ್ ನಮ್ಮ ರಾಜಕೀಯ ಸ್ಟ್ರಾಂಗ್ ಆಗಿರ್ಬೇಕು, ನಮ್ಮ ನಾಯಕ ಸ್ಟ್ರಾಂಗ್ ಆಗಿರ್ಬೇಕು. ಇಲ್ಲದೆ ಇದ್ರೆ ಅವ್ರು ಏನ್ ಮಾಡ್ತಾರೆ, ಭಯೋತ್ಪಾದಕರುಗಳು ಅಂದ್ರೆ ಒಂದು ಗಾದೆ ಹೇಳ್ತಾರಲ್ಲ, ಏನು ಎದ್ರೆ ಬಗ್ಗಿದ್ರೆ ಜುಟ್ಟು ಹಿಡಿಯೋದು, ಎದ್ರೆ ಪಾದ ಹಿಡಿಯೋದು ಅಂತ ಹೇಳಿ. ಹಂಗೆ ನೀವು ವೀಕ್ ಆಗಿದ್ರೆ ಅವ್ರು ನಿಮ್ಮನ್ನ ನಾಶ ಮಾಡ್ತಾರೆ. ಅದಕ್ಕೆ ಪಾಕಿಸ್ತಾನ ಹುಟ್ಟಿದಾಗ ಒಂದ್ ಮಾತು ಹೇಳ್ತಾ ಇದ್ರು, ಏನು ಹಂಸ್ತೆ ಪಾಕಿಸ್ತಾನ್ ಲಿಯಾ, ಲಡ್ತೆ ಭಾರತ್ ಲೆಂಗೆ ಅಂತ ಹೇಳಿ. ಅಂದ್ರೆ ನಗ್ನಗ್ತಾ ನಾವು ಪಾಕಿಸ್ತಾನ ತಗೊಂಡಿದೀವಿ, ಇನ್ನು ಹೋರಾಟ ಮಾಡ್ತಾ ಹೊಡೆದಾಡಿ ನಾವು ಭಾರತನ ತಗೊಳ್ತೀವಿ ಅಂತ ಹೇಳ್ತಿದ್ರು. ಈಗ ಪಾಕಿಸ್ತಾನನೇ ಬಾಂಗ್ಲಾದೇಶನ್ ಕಳ್ಕೊಂಡ್ರು. ಬರೇ 25 ವರ್ಷದಲ್ಲಿ ಬಾಂಗ್ಲಾದೇಶನ ಕಳ್ಕೊಂಡ್ರು. ಇನ್ನು 25 ವರ್ಷಕ್ಕೆ ಪಾಕಿಸ್ತಾನ ಇರೋದು ಡೌಟ್ ಇದೆ. ಇರಲ್ಲ, ಸಾಮಾನ್ಯವಾಗಿ 25 ವರ್ಷಕ್ಕೆ ಪಾಕಿಸ್ತಾನವೂ ಇರೋದಿಲ್ಲ. ಅದಕ್ಕೋಸ್ಕರ ಎಚ್ಚರಿಕೆಯಿಂದ ಇರೋಣ. ನಾವು ಈ ಕಡೆ ನಮ್ಮ ಬಸವಣ್ಣವ್ರು ಹೇಳ್ಕೊಡ್ತಾರಲ್ಲ, ಗಣಾಚಾರ, ಭೃತ್ಯಾಚಾರ ಎರಡನ್ನೂ ಅಳವಡಿಸ್ಕೊಳ್ಳೋಣ. ಗಣಾಚಾರವೂ ಬೇಕು ಕೆಟ್ಟದ್ರ ವಿರುದ್ಧ, ಭೃತ್ಯಾಚಾರವೂ ಬೇಕು ಒಳ್ಳೆಯದರ ಸೇವೆ ಮಾಡೋದಕ್ಕೋಸ್ಕರ. ಅದಕ್ಕೆ ನಮ್ಮಲ್ಲಿ ಧರ್ಮಕ್ಕಾಗಿ ಹೊಡೆದಾಡಬೇಡಿ. ಲಿಂಗಾಯತ ಸ್ವತಂತ್ರ ಆಗುತ್ತೋ ಬಿಡುತ್ತೋ ಅದು ಬಿಡೋಣ, ಕಾಲಕ್ಕೆ ಬಿಡೋಣ. ಆದ್ರೆ ಯಾರನ್ನು ದ್ವೇಷ ಮಾಡಬೇಡಿ, ಯಾರ ಬಗ್ಗೆನೂ ಈರ್ಷ್ಯ ಬೇಡ. ಭಾರತೀಯರೆಲ್ಲರೂ ಒಂದೇ. ಅವನು ಯಾವ ಧರ್ಮನಾರ ಅನುಸರಿಸ್ಲಿ, ಯಾವ ಜಾತಿನಾರ ಅನುಸರಿಸ್ಲಿ, ವೀರಶೈವ ಇರ್ಲಿ, ಲಿಂಗಾಯತ ಇರ್ಲಿ, ಹಿಂದೂ ಇರ್ಲಿ, ಯಾರೇ ಇರ್ಲಿ. ಇಲ್ಲಿದ್ರೆ ಕ್ರಿಶ್ಚಿಯನ್, ಇಸ್ಲಾಂ, ಅದು ಅವನು ನಮ್ಮವನೇ. ಅಂದ್ರೆ ಭಾರತೀಯ ಸಂವಿಧಾನದ ಪ್ರಕಾರ ನಡ್ಕೊಂಡ್ರೆ, ಇಲ್ಲ ಅಂದ್ರೆ ಒಳಗಡೆ ಹಾಕ್ರಿ, ಜೈಲಲ್ಲಿ ಹಾಕಿ ಅವ್ರಿಗೆ ಊಟ ಕೊಡಿ, ತೊಂದರೆ ಇಲ್ಲ. ಭಾರತ ಸಂವಿಧಾನದ ಪ್ರಕಾರ ನಡ್ಕೊಂಡವ್ರೆಲ್ರು ನಮ್ಮವರು. ಆವತ್ತು ಜಗತ್ತು, ಭಾರತ ದೇಶ ವಿಶ್ವಗುರು ಆಗತ್ತೆ, ಜಗತ್ತಿಗೆ ಮಾರ್ಗದರ್ಶನ ಮಾಡುತ್ತೆ. ಆವತ್ತು ಜಗತ್ತು ಶಾಂತವಾಗಿರುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.